ಜನರಲಿ ಮಾರ್ನಿಂಗ್ ಶೋ ಅಂದ್ರೆ ಮಾತು ಬರಲ್ಲ, ಸೈಲೆಂಟ್ ಆಗ್ಬಿಡ್ತೀನಿ ಯಾವಾಗಲೂ. ವಿಜಯ್ ಸರ್ ಪ್ರತಿ ಸಿನಿಮಾದಲ್ಲೂ ಒಂದು ಆಶೆ ಇಟ್ಕೊಂಡು ಬರ್ತಾರೆ. ಹೌದು ಎಜುಕೇಶನ್ ಸಂವಿಧಾನದ ಬಗ್ಗೆ ಜಾಸ್ತಿ ಹೈಲೈಟ್ ಮಾಡಿದ್ದಾರೆ. ಹೌದು. ಸೊ ನಿಮಗೆ ಎಷ್ಟು ಇದು ಇನ್ನಷ್ಟು ಸಿನಿಮಾಗಳು ಕೊಡ್ತಾ ಇದೆ? 100% ಅಮ್ಮ. ಈಗ ಸಂವಿಧಾನದ ಬಗ್ಗೆ, ಈ ಸಮಾನತೆ ಬಗ್ಗೆ ಮತ್ತೆ ಎಜುಕೇಶನ್ ಬಗ್ಗೆ ನಮ್ಗೆ ಬೇಕಾಗಿರುವಂತ ಆಸ್ತಿನೇ ಅದು. ಇವಾಗ ನಮ್ಮ ಇಡೀ ದೇಶಕ್ಕೆ ಬೇಕಾಗಿರುವಂತ ಆಸ್ತಿ ಸಂವಿಧಾನ ಮತ್ತೆ ಎಜುಕೇಶನ್, ಸಮಾನತೆ. ಅದಕ್ಕೋಸ್ಕರ ಓಡಾಡಿದ್ದು ನೀವೆಲ್ಲ ಖುಷಿ ಪಟ್ಟಿದ್ರೆ ನಮ್ಗೆ ನಿಜವಾಗ್ಲೂ ಸಾರ್ಥಕತೆ ಇದೆ. ಸರ್ ಲಾಸ್ಟಿಗೆ ಒಂದಿಷ್ಟು ನಿಮಗಾದಂತ ಅವಮಾನಗಳನ್ನ ಡೈಲಾಗ್ ಮೂಲಕ ಹೇಳಿದ್ದೀರಾ? ಡೈರೆಕ್ಟ್ ಏನ್ ಹೇಳ್ತಾರೋ ಅದನ್ನ ಮಾಡಿದ್ದೀನಿ. ಹೌದು, ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ ಒಂದು ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು, ಅದು ನಮ್ಮ ಆಸೆ. ಯಾವಾಗಲೂ ನಂದಾಗ್ಲಿ, ಶೆಟ್ಟರ್ದಾಗ್ಲಿ, ಜಡೇಶ್ ಆಗ್ಲಿ, ನಾವ್ ಯಾವಾಗಲೂ ನಮ್ಮ ಸಿನಿಮಾ ಅಂತಾನೆ ಮಾತಾಡ್ತಾ ಇರ್ತೀವಿ, ನಮ್ಮ ಕನ್ನಡ ಸಿನಿಮಾ. ಅದು ನಿರ್ದೇಶಕರ ಬರವಣಿಗೆ ಅದು. ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು ಹೆಂಗಿತ್ತು ಅದು, ನಮಗಿನ್ನ ಹೆಚ್ಚಾಗಿ. ಒಳಗಡೆ ಒಂದಷ್ಟು ವಿಚಾರ ಇದೆ ಸರ್, ಜಾತಿ ಮತ್ತೆ ಪ್ರಸಾದಲ್ಲಿ ವಿಷಯ ಹಾಕೋದಾಗ್ಲಿ, ಅದೆಲ್ಲ ಒಂದಷ್ಟು ಪಾಯಿಂಟ್ ರೀಸೆಂಟ್ ಆಗಿ ಒಂದಷ್ಟು ವಿಷಯಗಳು ಇವತ್ತಿಗೆ ಈ ಕಥೆ ರಾಜ್ಯ ಪಾತ್ರಕ್ಕೆ ಇಡೀ ಭಾಷೆಯಾಗಿ ಒಪ್ಪುತ್ತೆ ಇಡೀ ಸಮಾಜಕ್ಕೆ. ಹೌದು, ಇವತ್ತಿಗೆ ಸಮಾಜದಲ್ಲಿ ನಡೀತಾ ಇರುವಂತ ಕೆಲವು ಅಹಿತಕರ ಘಟನೆಗಳು, ಅದ್ರ ಬಗ್ಗೆ ಯಾವಾಗಲೂ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅದು ಮಾಡ್ತಾನೆ ಬಂದಿದ್ದೀವಿ, ಮತ್ತೆ ಮಾಡ್ತಾನೆ ಇರ್ತೀವಿ ಕೂಡ, ಅದನ್ನ ಬಿಡೋದಿಲ್ಲ. ಪಾತ್ರ ಆಯ್ಕೆ ವಿಚಾರ ಕನ್ನಡದಲ್ಲಿ ಸ್ವಲ್ಪ ತುಂಬಾ ರೇರು, ನೀವು ಚಪ್ಪಲಿ ಹಾಕೊಳ್ಳೋಗಿರ್ಬೋದು ಅಥವಾ ನಿಮ್ಮ ಮನೆಗೆ ಚಪ್ಪಲಿ ಇಟ್ಕೊಳ್ಳೋ ಇಂಥ ಒಂದು ಸಿಚುವೇಶನ್ ದೃಶ್ಯಗಳನ್ನ ಈಗಿನ ಹೀರೋ ಕನ್ನಡದಲ್ಲಿ ತುಂಬಾ ಕಡಿಮೆ. ನೀವು ಅದನ್ನ ಬ್ರೇಕ್ ಮಾಡಿ ಆ ಸೀನ್ ಆಗ್ಬೇಕಾದ್ರೆ ಸ್ಪೆಷಲಿ ಆ ಸೀನ್ ಬಗ್ಗೆ ನೀವು ನೋಡಿದ್ರೆ ಒಂದು ಸಿನಿಮಾದಲ್ಲಿ ಅದು ಆಕ್ಚುಲಿ ಡೈರೆಕ್ಟ್ ಅಷ್ಟು ಬೇಡ, ಇಷ್ಟಿದ್ರೆ ಸಾಕು ಅಂತ. ಬಟ್ ವಿಜಯ್ ಸರ್ ಹೇಳಿದ್ರು ಇಲ್ಲ, ಪಾತ್ರವಾಗಿ ಅಷ್ಟು ನೋವು ಅನುಭವಿಸಿದ್ರೆ ಅವನಿಗೊಂದು ಇದು ಬರುತ್ತೆ, ಅವ್ರ ಪಾತ್ರವಾಗಿ ಯೋಚನೆ ಮಾಡ್ತಿರ್ಬೇಕು. ಅದನ್ನ ಹಾಕಿಸ್ಕೊಂಡ್ರೆ ನಾನ್ ಸಣ್ಣವ್ರು ಆಗ್ತೀನ, ನಾನ್ ಇದಾಗ್ತೀನ, ನನಗೊಂಥರ ನಾಚಿಕೆ, ನಾನ್ ಕಾಲ್ ಕೊಡ್ಬೇಕಲ್ಲ ಬಟ್ ಅದು ಅವ್ರು ನೋಡ್ತಾನ. ಹಾಗಾಗಿ ಸಿನಿಮಾ ಮೇಕಿಂಗ್ ಕೂಡ ಇನ್ನೊಂದು ಹೈಲೈಟ್ ಆಗಿರೋದು ಯಾವಾಗಲೂ ಒಬ್ಬ ನಿರ್ದೇಶಕನ ಕನಸು ಆಗ್ತದೆ ಇರುತ್ತೆ. ಅಂದ್ರೆ ಪ್ರತಿ ಸರಿ ನಾನು ಮಾಡಿದಾಗ್ಲೂ ಬೆಳವಣಿಗೆಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಜಡೇಶ್ ಸಾಕ್ಷಿ ಆಗಿದ್ದಾರೆ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಆಗ್ಬೋದು, ಕರ್ಣ ಆಗ್ಬೋದು, ಇಡೀ ತಂಡ, ನಮ್ಮ ಆರ್ಟ್ ಡೈರೆಕ್ಟರ್ ಎಲ್ಲರೂ ಸಾಕ್ಷಿ ಆಗಿದ್ರು. ಎಲ್ಲ ಕಲಾವಿದರು ಕೂಡ ಅದಕ್ಕೆ ನಿಂತಿದ್ದಾರೆ ಜೊತೆಯಲ್ಲಿ. ನಿರ್ಮಾಪಕರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಪಾಪ ಅವರೇ ಒಂದು ಹೋರಾಟಗಾರ. ಅಂದ್ರೆ ಅವ್ರದ್ದೊಂದು ನಾನು ಹಿಂಗೆ ಮಾಡ್ಬೇಕು, ಹಿಂಗೆ ಆಗ್ಬೇಕು ಅನ್ನೋದು ಅವ್ರ ಕನಸು. ಅದ್ರ ಬಗ್ಗೆ ನನ್ಗೆ ತುಂಬಾ ಖುಷಿ ಇದೆ ಯಾವಾಗ.